ಸ್ವಾದಿಷ್ಟರಲ್ಲಿ ಪ್ರಥಮವಾಗಿ ವಂದಿಸಿ ಹಾಗೂ ನನಗೆ ಇಲ್ಲಿ ಒಂದು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮಠಮಂತ್ರಿಗೆ ಶಿಂಕೇಶ್ ಸರು ಮತ್ತು ಹಳ್ಳಿಮರ ಸರ್ ಹಾಗೂ ಗೂಡ ಸರು ಹಾಗೂ ದಯಾನಂದ ಸರ್ ಎಲ್ಲ ತಮ್ಮ ಎಲ್ಲ ಗುರು ಹಿರಿಯರಿಗೆ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕಾರ್ಯಕ್ರಮ ಮೇಲೆ ಹೇಳದೇ ಹೋಗ್ಬೋದು. ಅದಕ್ಕೆ ನಾನು ಮೊದಲಿಗೆ ಯಾಕೆ ಕೃತಜ್ಞತೆ ಹೇಳ್ತೀನಿ ಅಂತಂತಂದರೆ, ನಾನು ಇದೇ ಸಹಿತ ನನ್ನದೇ ವೈಯಕ್ತಿಕ ಕಾರಣಗಳಿಗಾಗಿ ಇಂಥ ಒಂದು ಸಂಘಟನೆಯಲ್ಲಿ ನನ್ನನ್ನು ಪರಿಗಣಿಸಿಕೊಳ್ಳಕ್ಕೆ ಆಗಿರಲಿಲ್ಲ. ಆದರೂ ಸಹಿತ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಮೆಣಸಿನಕಾಯಿ ಸರ್ ಈಗಾಗಲೇ 2-3 ಸಲ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು ಸಹಿತ ನನಗೆ ಬದಲಾಗಿರಲಿಲ್ಲ. ಆದರೆ ಕೊನೆಯ ಅವಕಾಶ ಅಂತ ಏನೋ ಸರ್ ನಾನು ಕರೆದು ಇನ್ನು ಇದನ್ನು ಬಿಟ್ಟರೆ ನಾನು ಕೇಳ್ತೆ ಅಂತೇಳಿ ನಾನು ದಯವಿಟ್ಟು ಬರ್ತೀನಿ ಸರ್ ಅಂತೇಳಿ ನಾನು ಒಪ್ಕೊಂಡೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನನಗೆ ಯಾವ ವಿಷಯ ಹೇಳ್ತೀರಿ ಅಂತ ಕೇಳಿದ್ರು. ನಾನು ಈಗ ಒಂದು ಪ್ರಚಲಿತವಾದಂಥ ವಿಷಯ ಅಂದರೆ ನಾನು ಮೊದಲಿಗೆ ಧರ್ಮ ಸಂಘರ್ಷ ಅಂತ ಪುಸ್ತಕ ಬರೆದಿದ್ದೆ. ಅದರಲ್ಲಿ ನಾನು ಮುಖ್ಯವಾಗಿ ವೀರಶೈವ ಲಿಂಗಾಯತನ ವಿಷಯವನ್ನು ನನಗೆ ಮುಖ್ಯವಾಗಿ ತಿಳ್ಕೊಳ್ಳೋ ಉದ್ದೇಶದಿಂದ ಅಭ್ಯಾಸ ಮಾಡಿದೆ. ಅದಕ್ಕಾಗಿ ಅದನ್ನೇನು ಸಂಗ್ರಹ ಮಾಡಿದ್ದೆ ಅದನ್ನೇ ಒಂದು ಪುಸ್ತಕವನ್ನು ಮಾಡಿದ್ದೆ. ಆದರೆ ಅದು ಹಲವಾರು ವಿಷಯ ಕಾರಣಕ್ಕಾಗಿ ಒಂದು ವಿವಾದ ಆಗಿದ್ದ ಕಾರಣಕ್ಕಾಗಿ ಅದನ್ನು ಮರಳಿ ಪಡೆದೆ. ಸೊ ಅದು ಒಂದು ಕಾರಣ. ಮತ್ತೆ ಆ ಒಂದು ವಿಷಯ ಇಟ್ಕೊಂಡು ನಾನು ಈಗಾಗಲೇ ಏನು ಸರ್ಕಾರದವರು ಜಾತಿ ಸಮೀಕ್ಷೆ ಮಾಡಿದ್ರು, ಆ ಒಂದು ಆಧಾರ ಇಟ್ಕೊಂಡು ನಾನು ಬಸವಣ್ಣ ಮತ್ತು ಜಾತಿ ವ್ಯವಸ್ಥೆ ಈ ವಿಷಯ ಕುರಿತು ನಾನು ಮಾತಾಡಬೇಕಂತ ಬಯಸಿದ್ದೀನಿ ಅಂತ ಸರ್ ಹೇಳಿದೆ. ಆದರೆ ಸರ್ ಅದನ್ನ ಬಸವಣ್ಣವರು ಮತ್ತು ವೈಚಾರಿಕತೆ ಅಂತ ಹೇಳಿ ಅದನ್ನ ಟೈಟಲ್ ಚೇಂಜ್ ಮಾಡಿದ್ರು. ಆದ್ರೆ ನನಗೆ ಅಂದ್ರೆ ನಾವು ಯಾವ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವಿದೆಯೋ ಅನ್ನೋದನ್ನ ನಾವು ಇದರಿಂದ ಕಂಡುಕೊಳ್ಬಹುದು. ಯಾಕಂತಂದ್ರೆ ನಾವು ಒಂದು ಈ ವಿಷಯದ ಬಗ್ಗೆ ಮಾತಾಡುವುದು ಅಥವಾ ಅದಕ್ಕೆ ಹೆಸರಿಡುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇಲ್ಲ ಅಂತಂದ್ರೆ ಇದು ಒಂದು ಖೇದಕರ ವಿಷಯ ಅಂತ ನನಗೆ ಅನಿಸುತ್ತೆ. ಯಾಕಂತಂದ್ರೆ ಇದನ್ನ ಯಾಕೆ ನಾವು ಮಾತಾಡ್ತೇನೆ ಅಂತಂದ್ರೆ, ಈಗ 21ನೇ ಶತಮಾನ ನಾವು ಇಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಇದೆ. ನಮಗೆ ಸಂವಿಧಾನ ಇದೆ, ಕಾನೂನು ಇದೆ, ಕೋರ್ಟ್ ಇದೆ, ವಕೀಲರದೆ, ನ್ಯಾಯಾಧೀಶರದೆ, ಪೊಲೀಸ್ ಅದೆ ಮತ್ತು ಸರ್ಕಾರಗಳಿದೆ, ಎಲ್ಲ ವ್ಯವಸ್ಥೆಗಳಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದು ನಾವು ಮುಕ್ತವಾಗಿ ಮಾತಾಡುವಂತ ನಮಗೆ ಪರಿಸ್ಥಿತಿ ಇವತ್ತಿಲ್ಲ. ಮತ್ತೆ ಇಷ್ಟೊಂದು ಆಧುನಿಕ ತಂತ್ರಜ್ಞಾನ ಇದೆ, ಸಮೂಹ ಮಾಧ್ಯಮ ಏನು ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಆದ್ರೂ ಸಹಿತ ನಾವು ಮಾತಾಡೋದಕ್ಕೆ ವಿಚಾರ ಮಾಡಬೇಕು. ಆದರೆ ಏನೂ ಇಲ್ಲದಂತ ಕಾಲದಲ್ಲಿ 12ನೇ ಶತಮಾನದಲ್ಲಿ ಆ ಒಂದು ಮಹಾಪುರುಷ ಯಾವ ರೀತಿ ಅವರು ತಮ್ಮನ್ನ ತಾವು ಒಂದು ಭಕ್ತಿಯಾಗಿ ಸುಟ್ಟುಕೊಂಡು ಸಮಾಜ ಪರಿವರ್ತನೆ ಮಾಡಿದ್ರೆ ಅಂದ್ರೆ ನನಗೆ ಅದಕ್ಕೆ ಅವರನ್ನ ಬಸವಣ್ಣವ್ರನ್ನ ಏನು ಒಬ್ಬ ದೈವಾಂಶ ಸಂಭೂತ ಅಥವಾ ದೇವರು ಅಂತ ಅನ್ನೋದು ನನಗೆ ಮನಸ್ಸಾಗೋದಿಲ್ಲ. ಆದರೆ ಒಬ್ಬ ಅಚ್ಚರಿ ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಅಂತ ಜಡ ಸಮಾಜ, ಶ್ರೇಣೀಕೃತ ವ್ಯವಸ್ಥೆ ಇರುವಂತಹ ಸಮಾಜ, ಅಂತ ವ್ಯವಸ್ಥೆಯಲ್ಲಿ ಅವರು ಮತ್ತೆ ಯಾವುದೇ ರಾಜಾಶ್ರಯ ಅದು ರಾಜನು ಜೈನ ಧರ್ಮದ ರಾಜರು ಸಹಿತ ತಾವು ತಮ್ಮ ವಿಚಾರವನ್ನ ತಮ್ಮ ಚಿಂತನೆಯನ್ನ ಸಮಾಜಕ್ಕೆ ಅರುಗಿ ಯಾವುದೇ ಒಂದು ಏನು ಈ ಒಂದು ಖಡ್ಗದಿಂದ ಅಲ್ಲ, ಬಲವಂತದಿಂದ ಅಲ್ಲ, ಶಾಸನದಿಂದ ಅಲ್ಲ, ಬರೇ ತಮ್ಮ ಒಂದು ಚಿಂತನೆಯಿಂದ ತಮ್ಮ ಪ್ರೀತಿಯಿಂದ ಅವರು ಸಮಾಜವನ್ನು ಪರಿವರ್ತನೆ ಮಾಡಿದ್ರು, ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ರು. ನಿಜಕ್ಕೂ ಅಚ್ಚರಿ ಅನಿಸ್ತದೆ ಹಾಗೆ ಅವ್ರು ಮಾಡಿರ್ಬೋದು ಅನ್ನೋದು. ಯಾಕಂದ್ರೆ ಎಷ್ಟೊಂದು ಜಡ ವ್ಯವಸ್ಥೆ ಇತ್ತು. ಯಾರೇ ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮವನ್ನು ಬದಲಾವಣೆ ಮಾಡೋದು, ಜಾತಿಯನ್ನು ಬದಲಾವಣೆ ಮಾಡೋದು ಯಾವುದೂ ಅವಕಾಶ ಇಲ್ಲ. ಆದ್ರೆ ಹಾಗೆ ಮಾಡಿದ್ರು ಅವರು ಅನ್ನೋದು ನನಗೆ ಕುತೂಹಲ ಆಗ್ತದೆ. ಯಾಕಂತಂದ್ರೆ ಅದಕ್ಕಾಗಿ ಬಸವಣ್ಣವರು ಮೊದಲಿಗೆ ಈ ಮೂಲ ಸಮಸ್ಯೆಯನ್ನು ಜಾತಿಯ, ಯಾಕಂದ್ರೆ ನಾನು ಇವತ್ತು ಮಾತಾಡ್ಬೇಕನ್ನೋದು ಆ ಒಂದು ವಿಷಯ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಅದಕ್ಕೆ ಈ ಜಾತಿ ಅನ್ನೋ ವಿಷಯದ ಮೂಲ ಬೇರೆ ಇಲ್ಲದೆ ಅದನ್ನ ಅವರು ವಿಚಾರ ಮಾಡಿದ್ರು. ಅದಕ್ಕೆ ಅದನ್ನ ಕಿತ್ತೊಗೆಯುವಂತ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಜಾತಿಯನ್ನು ಹುಟ್ಟಿದ್ದರೆ ಕಾಯಕದಿಂದ ತಮಗೆಲ್ಲರಿಗೂ ಗೊತ್ತದೆ. ಕಾಸಿ ಕಂಬಾರನಾದ ಮತ್ತೆ ಶಕ್ತಿ ಅಮ್ಮನೆ ಸಿರೆಯಾಳನ ಅಂತ ವಚನ. ಸೊ ಈ ಒಂದು ವಿಚಾರಗಳನ್ನ ಅವರು ಸಮಾಜದಲ್ಲಿ ಬಿತ್ತುವ ಮೂಲಕ, ಯಾಕಂದ್ರೆ ಮೂಲವಾಗಿ ಮನುಪ್ರೇರಿತ ಒಂದು ವ್ಯವಸ್ಥೆ ಇತ್ತು. ಯಾಕಂದ್ರೆ ಮೂಲತಃ ನಾವು ಇದ್ರ ಹಿನ್ನೆಲೆ ಹೋದ್ರೆ ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಬಂದಂತ ಏನು ಬ್ರಹ್ಮಣ ಬಾಯಿಂದ ಬಂದವರು ಬ್ರಾಹ್ಮಣರು, ಭುಜದಿಂದ ಬಂದವರು ಕ್ಷತ್ರಿಯರು, ತೊಡೆಯಿಂದ ಬಂದವರು ವೈಶ್ಯರು ಮತ್ತು ಪಾದದಿಂದ ಬಂದವರು ಶೂದ್ರರು ಅಂತೇಳಿ ಏನು ಅವರು ಹುಟ್ಟು ಹಾಕಿದರು. ಅಲ್ಲಿಂದ ಅದು ಬೆಳಕೊಂಡ ಹೋಯ್ತು. ನಮ್ಮ ಮಹಾಭಾರತದಲ್ಲಿ ಏಕಲವ್ಯ ಮತ್ತು ಕರ್ಣನ ಕಥೆಯನ್ನು ನಾವು ಕೇಳ್ತೀವಿ. ಯಾವ ರೀತಿ ಶೋಷಣೆ ಆಗಿದೆ ಅಂತ ಗೊತ್ತಾಗ್ತದೆ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳು
ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಬಂದ್ರೆ ಅಲ್ಲಿ ಈ ಒಂದು ಏನು ಶ್ರೇಣೀಕೃತ ವ್ಯವಸ್ಥೆ ಇತ್ತು ಇದನ್ನ ವಿರೋಧಿಸಿದವರು ಚಾರ್ವಾಕರು, ಜೊತೆಗೆ ಜೈನ ಧರ್ಮ, ಜೊತೆಗೆ ಬೌದ್ಧ ಧರ್ಮ. ಇವು ಅದೇ ಒಂದು ಕಾಲಾವಧಿಯಲ್ಲಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಆ ಒಂದು ಏನು ಚಿಂತನೆ ಅಂದ್ರೆ ಇದನ್ನೇನು ಶೋಷಣೆಯ ಒಂದು ವ್ಯವಸ್ಥೆ ಇತ್ತು ಅದನ್ನು ವಿರೋಧಿಸುವಂತ ಏನು ಒಂದು ಚಿಂತನೆ ಹುಟ್ಟು ಹಾಕಬೇಕು. ಆದ್ರೆ ಅಲ್ಲಿ ನಾವು ಬೌದ್ಧನ ಬಗ್ಗೆ ವಿಚಾರ ಮಾಡಿದ್ರೆ ಅಂದ್ರೆ ಮೊದಲಿಗೆ ಚಾರ್ವಾಕರು ಎಲ್ಲವನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಉಂಟಾಕಿದರು. ಮೂಲತಃ ಈ ಮನು ಸ್ಮೃತಿಗಳಿಗೆ ಯಾರು ಯಾವುದನ್ನು ಪ್ರಶ್ನೆ ಮಾಡುವಂತ ಹಕ್ಕಿದ್ರಿಗಿಲ್ಲ, ವಿಚಾರ ಮಾಡುವಂತ ಅವಶ್ಯಕತೆ ಇದ್ರಿಗಿಲ್ಲ. ಏನದೆ ಅದನ್ನ ನೇರವಾಗಿ ಒಪ್ಕೊಳ್ಬೇಕಷ್ಟೇ. ಆದರೆ ಅದನ್ನ ಪ್ರಶ್ನೆ ಮಾಡಿದ ಚಾರ್ವಾಕರು ಅಂದ್ರೆ ಯಾವುದನ್ನು ನೀವು ಸುಮ್ಮನೆ ಒಪ್ಕೊಳ್ಬಾರ್ದು, ಸಂದೇಹವಾದವನ್ನು ಅವರು ಉಂಟಾಕಿದರು. ಹಾಗೆ ಆ ಒಂದು ಸಂದೇಹವಾದದ ಮೂಲಕ ಅವರು ಎಲ್ಲವನ್ನು ಪ್ರಶ್ನಿಸಿ ಯಾವುದನ್ನು ಸುಮ್ಮನೆ ಒಪ್ಕೊಳ್ಬಾರ್ದು ಅನ್ನೋದು ಹೇಳಿದ್ರು. ಆದರೆ ಮುಂದೆ ಏನು ಒಂದು ತ್ಯಾಗದ ಒಂದು ಸಂಕೇತವಾಗಿ ಜೈನ ಧರ್ಮ ಉಟ್ಕೊಂಡು ಅದರ ನಂತರ ಬೌದ್ಧ ಧರ್ಮ ಅದರೊಳಗೆ ಈ ತ್ಯಾಗನೂ ಅಲ್ಲ ಭೋಗನೂ ಅಲ್ಲ ನಡುವೆ ಮಧ್ಯಮ ಮಾರ್ಗವನ್ನು ಬುದ್ಧರು ಕಂಡುಕೊಂಡ್ರು. ಆದರೆ ಬುದ್ಧರು ಈ ಜಾತಿ ವ್ಯವಸ್ಥೆ ಬಗ್ಗೆ ಅವರು ಬೋಧನೆ ಮಾಡಿದ್ರು ಸಹಿತ, ವಿರೋಧಿಸಿದ್ರು ಸಹಿತ ನಮ್ಮ ಬಸವಣ್ಣನ ರೀತಿ ಸಮ ಸಮಾಜವನ್ನು ನಿರ್ಮಾಣ ಮಾಡಕ್ಕಾಗಲಿಲ್ಲ. ಅದಕ್ಕೆ ಅವರು ಇನ್ನೊಂದು ಉತ್ತರಾನು ಕೊಟ್ರ ಅಂತ ಹೇಳ್ತಾರೆ. ಏನು ಈ ಒಂದು ಮನುಷ್ಯ ತನ್ನ ಕರ್ಮದ ಮೂಲಕ ಮುಂದಿನ ಜನ್ಮದಲ್ಲಿ ಆ ಒಂದು ಕರ್ಮದ ಆಧಾರಿತವಾಗಿ ಆ ಜಾತಿಯಲ್ಲಿ ಹುಡ್ತಾನೆ, ಹಿಂದಿನ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಈ ಜಾತಿಯಲ್ಲಿ ಹುಡ್ತಾನೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು ಅಂತೇಳಿ ಕಂಡು. ಸೊ ಇದೆಲ್ಲ ಇರುವಾಗ ಬಸವಣ್ಣ ಏನ್ ಮಾಡ್ಬಿಟ್ರಂದ್ರೆ ಅದರ ಮೂಲ ಯಾವುದು? ಕಾಯಕ. ಮನುಷ್ಯನ ಕಾಯಕದಿಂದ ಅವನ ಜಾತಿಯನ್ನು ಗೊತ್ತಾಗಿಟ್ಟಿದ್ದಾದ್ಮೇಲೆ ಕಾಯಕಕ್ಕೆ ಇರುವಂತ ಏನು ಸ್ಥಾನಮಾನಗಳಾದವೆ ಅವನ್ನ ಅವರು ಸಮ ಮಾಡಿಬಿಟ್ಟು ಎಲ್ಲ ಕಾಯಕಗಳು ಸಮವಾಗಿವೆ, ಎಲ್ಲ ಕಾಯಕಕ್ಕೆ ಒಂದೇ ರೀತಿಯ ಗೌರವ ಅಂತ ಹೇಳಿ ಆ ಒಂದು ಏನು ಕಾಯಕಕ್ಕೆ ಗೌರವ ಕೊಡುವ ಒಂದು ಕೆಲಸ ಮಾಡಿದ್ರು. ಅಲ್ಲಿಂದ ಏನಾಯ್ತು, ಎಲ್ಲ ವರ್ಗದವರು ಒಂದೇ ಒಂದು ಚೌಕಟ್ಟಿಗೆ ಬಂದರು. ಅವರು ಸಮಗಾರ ಇರಲಿ, ತಳವಾರ ಇರಲಿ, ಯಾವುದೇ ಕಾಯಕ ಇರಲಿ, ಅಕಸರಲಿ, ಯಾವುದೇ ಕಾಯಕ ಇರಲಿ, ಅವ್ರಿಗೆಲ್ಲರೂ ಒಂದೇ ಅನ್ನೋ ಒಂದು ಸಾಧನೆಯನ್ನ ಮಾಡಿದ್ರು. ಹೀಗಾಗಿ ಎಲ್ಲ ವರ್ಗದವರಲ್ಲಿ ಕುತ್ಕೊಂಡ್ರು. ಇದು ಒಂದೇದಾಗಿ ಬಸವನವರು ಮಾಡಿದಂತ ಸಾಧನೆ ಅಂತ. ಅದ್ರ ಜೊತೆಗೆ ಅವರನ್ನ ಎಲ್ಲರೂ ಒಂದೇ ಅನ್ನೋದನ್ನ ಗುರುತು ಹಿಡಿಯಲಿಕ್ಕೆ ಅವರಿಗೆ ಕೈಯಲ್ಲಿ ಲಿಂಗ, ಹಣೆಯಲ್ಲಿ ವಿಭೂತಿಯನ್ನು ಕೊಟ್ಟರು. ಸೊ ಇದು ಎಲ್ಲರನ್ನ ಒಂದು ಆಕರ್ಷಣೆ ಮಾಡಿದ ಒಂದು ವಿಷಯ ಅಂತ ನನಗೆ ಅನಿಸುತ್ತೆ. ಸೊ ಹೀಗೆ ಬಸವಣ್ಣವರು ಈ ರೀತಿ ಒಂದು ಸಂಶೋಧನೆಯನ್ನ ಮಾಡಿ ಯಾವ ರೀತಿ ಅಂದ್ರೆ ಯಾವುದೇ ಆಶ್ರಯ ಇಲ್ಲ, ಆದರೂ ಸಹಿತ 12ನೇ ಶತಮಾನದಲ್ಲಿ 12 ವರ್ಷ ಏನು ತಪಸ್ಸನ್ನ ಒಂದು ಏನು ಸಾಧನೆಯನ್ನು ಮಾಡಿದ್ರು, ಧರ್ಮ ಬೋಧಿಸಿದ್ರು, ಆ ಮೂಲಕ ಚಿಂತನೆಯನ್ನು ಮಾಡಿದ್ರು, ಆ ಮೂಲಕ ಅವರು ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಅಟ್ಲೀಸ್ಟ್ ಒಂದು ಕೆಲವು ಅವಧಿ ಆದರೂ ಅಲ್ಲಿ ಸಮಾಜದ ಒಂದು ಸುಂದರ ಪರಿಕಲ್ಪನೆ ನಾವು ಕಂಡು. ಆದ್ರೆ ದುರಂತ ಅಂತಂದ್ರೆ ಬಸವಣ್ಣವರು ಹೋದ ನಂತರ, ಯಾಕಂದ್ರೆ ಅಲ್ಲಿ ಷಡ್ಯಂತ್ರ ಆಯ್ತು, ಪಿತೂರಿ ಆಯ್ತು. ಸೊ ಆ ರಾಜರು ಸಹಿತ ಅವರಿಗೆ ಬೆಂಬಲ ಕೊಡುವುದನ್ನು ಬಿಟ್ಟ. ಸೊ ಹೀಗಾಗಿ ಉಗ್ಗಲೆ ಆಯ್ತು, ಎಲ್ಲ ಆಯ್ತು. ಹೀಗಾಗಿ ಯಾವ ಜನ ಬಸವಣ್ಣನವರು ನಂಬಿ ಒಂದೇ ಒಂದು ಬುಟ್ಟಿಯಲ್ಲಿ ಬಂದು ಬಿದ್ದಿದ್ರು, ಅವರು ಮತ್ತೆ ತಮ್ಮ ಪೂರ್ವ ವೃತ್ತಿ, ಪೂರ್ವ ಧರ್ಮ, ಪೂರ್ವ ಜಾತಿ, ಪೂರ್ವ ಏನು ಸಂಸ್ಕೃತಿಗೆ ಮಾಡಿದ್ರೆ ಅಂತ ನಮ್ಗೆ. ಹೀಗಾಗಿ ಅಲ್ಲಿ ಬಸವಣ್ಣವರ ನಂತರ ನಾವು ನೋಡ್ಕೊಂಡ ಪ್ರಕಾರ 3 ತರ ವರ್ಗಗಳ ನಿರ್ಮಾಣ ಅಂತ ಅನಿಸ್ತದೆ. ಒಂದು, ಯಾವ ಜನ ಏನು ತಮ್ಮ ಮೂಲ ಧರ್ಮ ಜಾತಿ ಇದ್ದು ಅವಕ್ಕೆ ಮಾಡಿದ್ರು, ಅದೊಂದು ವರ್ಗ ಆಯ್ತು. ಅಂದ್ರೆ ಲಿಂಗಾಯತವಲ್ಲದ ಅನ್ಯ ಧರ್ಮ, ಅನ್ಯ ಜಾತಿ, ಮತ್ತು ಬಸವಣ್ಣವರನ್ನ ನಂಬಿಕೊಂಡು ಏನು ಅನುಯಾಯಿ ಇದ್ರು ಅದೇ ತತ್ವವನ್ನ ಚಿಂತನೆಯನ್ನ ಮುಂದುವರಿಸಿಕೊಂಡು ಹೋದ್ರು, ಅವರು ಬಸವ ಧರ್ಮಿಗಳಾದ್ರು. ಆದ್ರೆ ಇದರ ನಡುವೆ ಕೆಲವೊಂದು ಜನ ಅದನ್ನು ಬಿಡ್ಲಾರ್ದೆ ಇದನ್ನು ಹಿಡಿಲಾರ್ದೆ ಎರಡನ್ನೂ ನಡೆಸಿದ್ರೆ ಅವರು ಎರಡನ್ನೂ ಆಚರಿಸಿಕೊಂಡು ಹೋಗುವಂತ ಜನರು ಬಂದ್ರು. ಸೊ ಇವತ್ತು ನಾವು ಆ ಒಂದು ವರ್ಗ ನಮ್ಮಲ್ಲಿ ಅದೇ ನಮಗೆ ಗೊತ್ತದೆ. ನಾವು ಅದಕ್ಕೆ ವೀರಶೈವ ಅಂತೀವಿ, ಲಿಂಗಾಯತ ಅಂತೀವಿ, ಏನೋ ಒಂದೊಂದು ಹೆಸರು ಕಟ್ತೀವಿ. ಯಾಕಂದ್ರೆ ನಾವು ವೈದಿಕದ ಆಚರಣೆಯನ್ನು ಮಾಡ್ತೇವೆ. ಸರ್ ಹೇಳಿದ್ರು ಈಗಾಗಲೇ ಮಾಡಿ ಸರ್. ಸೊ ವೈದಿಕ ಆಚರಣೆನೂ ಮಾಡ್ತೀವಿ, ಬಸವಣ್ಣನ ಹೆಸರು ಹೇಳ್ತೀವಿ, ಬಸವಣ್ಣವರ ವಿಚಾರಗಳನ್ನ ವಚನಗಳನ್ನ ಹೇಳ್ತೀವಿ. ಸೊ ಎರಡನ್ನು ನಾವು ಬೆರೆಸಿಕೊಂಡು ಬದುಕ್ತಾ ಇದ್ದೀವಿ. ಈ ತರ ನಾವು ವರ್ಗನೇ. ಸೊ ಇದು ಸಮ್ಮಿಶ್ರ ವರ್ಗ. ಈಗ
ಹೀಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಎರಡು ಚಿಂತನೆಗಳ ನಡುವೆ ಮೂಲ ಬಸವ ತತ್ವ ಏನಾಯ್ತು ಅದು ಒಂದು ಹಂತಕ್ಕೆ ನಶಿಸಿ ಹೋಯಿತು. 15ನೇ ಶತಮಾನದಲ್ಲಿ ಅದಕ್ಕೆ ಪುನರುಜ್ಜೀವನ ಸಿಕ್ತು. ಮತ್ತೆ ಅದು ಮತ್ತೆ ಹಳಕಟ್ಟಿಯವರ ಮಹನೀಯರು ಮುಂತಾದ ಶರಣರ ಮೂಲಕ ಅದು ಮತ್ತೆ ಮತ್ತೆ ಚಿಂತನೆಗೆ ಬರ್ತಾನೆ ಇದೆ. ಇತ್ತೀಚಲಾಗಿ ಅದು ಬಹಳಷ್ಟು ಪ್ರಖರವಾಗ್ತಾ ಇತ್ತು. ಮತ್ತೆ ಏನು ಆ ಪ್ರಚಾರಕರ ಮೇಲೆ ಏನು ಹಲ್ಲೆ ಆಯಿತು, ಕೊಲೆಗಳಾದವು. ಅದರಿಂದ ಮತ್ತೆ ನಾವು ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ನಾವು ಮುಕ್ತವಾಗಿ ನಾವು ಈ ವಿಷಯ ಬಗ್ಗೆ ಮಾತಾಡುವಂತ ಪರಿಸ್ಥಿತಿನೂ ನಮಗೆ ಈ ಒಂದು ಹಂತದಲ್ಲಿ ನನಗೆ ಯಾಕೆ ಇದನ್ನ ನನಗೆ ನೋವಾಗ್ತಕ್ಕಂತಂದ್ರೆ ಸಂವಿಧಾನ ಕೊಟ್ಟಂತ ಏನು ಹಕ್ಕುಗಳದ ಅವನ್ನ ವಿಚಾರ ಮಾಡಿದ್ರೆ ಆರ್ಟಿಕಲ್ 14ರಿಂದ 18ರೊಳಗೆ ಏನು ಸಮಾನತೆ ಹಕ್ಕು, ಎಲ್ಲರೂ ಸಮಾನವಾಗಿ ಹಕ್ಕನ್ನು ಹೊಂದಿದ್ದಾರೆ, ಯಾವುದೇ ಭೇದ ಭಾವ ಇಲ್ಲ ಅಂತೇಳಿ ಪರಿಚಯಗಳು ಹೇಳ್ತಾರೆ. ಅದೇ ರೀತಿ ಆರ್ಟಿಕಲ್ 25ರಿಂದ 28 ಅವು ಏನು ಧರ್ಮ ನಿರಪೇಕ್ಷತೆಯನ್ನ ಸೆಕ್ಯುಲರಿಸಮ್ ಅನ್ನೋದನ್ನ ಹೇಳ್ತಾರೆ. ಅದರೊಳಗೆ ಅದು ನಿಜವಾಗಿಯೂ ಸಂವಿಧಾನದಲ್ಲಿ ಮೊದಲೇ ಇದೇ ಇತ್ತು. ಆದರೆ ನಮ್ಮ ಪ್ರಿಯಾಂಬಲದೊಳಗೆ ಪೀಠಿಕೆಯಲ್ಲಿ ಈ ಸೆಕ್ಯುಲರಿಸಮ್ ಅನ್ನೋ ಶಬ್ದ ಇದ್ದಿರಲಿಲ್ಲ. 76ರಲ್ಲಿ ಅದನ್ನ 42ನೇ ತಿದ್ದುಪಡಿ ಮೂಲಕ ಅದನ್ನು ಸೇರಿಸಿದ್ರು. ಅಂದ್ರೆ ಅದಕ್ಕೆ ಇನ್ನಷ್ಟು ನೆರವು ಬರುವುದು ಉದ್ದೇಶ ಕೊಟ್ಟರು ಅಂತ ಹೇಳ್ಬೋದು. ಧರ್ಮ ನಿರಪೇಕ್ಷತೆ ಅಂದ್ರೆ ಸರ್ಕಾರಗಳು ಯಾವುದೇ ರೀತಿ ಈ ಧರ್ಮಗಳ ಕುರಿತಾಗಿ ತಟಸ್ಥ ನೀತಿಯನ್ನು ಅನುಸರಿಸಬೇಕು. ಯಾವುದೇ ರೀತಿ ಧರ್ಮಗಳ ಕುರಿತಾಗಿ ಭಾಗವಹಿಸುವುದಾಗ್ಲಿ, ಹಸ್ತಕ್ಷೇಪ ಮಾಡೋದಾಗ್ಲಿ, ವಿರೋಧಿಸುವುದಾಗ್ಲಿ ಅಥವಾ ಪ್ರೋತ್ಸಾಹಿಸುವುದಾಗ್ಲಿ ಯಾವುದನ್ನು ಮಾಡಬಾರದು ಅನ್ನೋದು ಈ ಒಂದು ಉದ್ದೇಶ. ಅದರ ಜೊತೆಗೆ ಆರ್ಟಿಕಲ್ 330ರಿಂದ 347 ಕೆಲವೊಂದು ವಿಶೇಷ ಅನುಬಂಧಗಳನ್ನು ಕೊಟ್ಟರು. ಅಂದ್ರೆ ಕೆಲವೊಂದು ಸಮುದಾಯಗಳ, ಕೆಲವೊಂದು ಜಾತಿಗಳು, ಕೆಲವೊಂದು ಧರ್ಮಗಳು ಏನು ಶೋಷಣೆಗೆ ಒಳಗಾಗಿದ್ರೆ ಅಲ್ಲಿ ಅವರಿಗೆ ಮೇಲೆತ್ತಲಿಕ್ಕೆ, ಅವರನ್ನ ಸಮಾಜದಲ್ಲಿ ಬರಲಿಕ್ಕೆ ಅವರಿಗೆ ಕೆಲವೊಂದು ಸವಲತ್ತುಗಳನ್ನು ಕೊಡಬಹುದು ಅನ್ನೋದನ್ನ ಸಂವಿಧಾನದೊಳಗೆ. ಸೊ ಈ ರೀತಿ ಸಂವಿಧಾನ ನಮ್ಮದೇ. ಅಂದ್ರೆ ಅಂಬೇಡ್ಕರ್ ಅವರು ಏನು ಸ್ವತಃ ಶೂದ್ರರಾಗಿ ಜನಿಸಿ ಏನು ಸಂಕಷ್ಟಗಳನ್ನು ಅನುಭವಿಸಿದ್ರು, ಅದಕ್ಕೆ ಅವರು ಕಂಡುಕೊಂಡಂತ ಪರಿಹಾರ, ಅವರು ಮಾಡಿದಂತ ಹೋರಾಟ, ಅದರ ಪ್ರತಿಫಲವಾಗಿ ನಮ್ಮ ಸಂವಿಧಾನ ಬಂತು. ಈ ಸಂವಿಧಾನದಲ್ಲಿ ತಂದಂತ ಏನು ತತ್ವಗಳಿದಾವೆ ಇವನ್ನ ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಸಾಧಿಸಿದ್ರು. ಆದರೆ ನಮ್ಗೆ ಇವತ್ತೇ ಅದನ್ನು ಸಾಧಿಸಕ್ ಆಗ್ತಾ ಇದೆ. ಮತ್ತೆ ಇದರೊಳಗೆ ನಿರ್ದೇಶನಾತ್ಮಕ ತತ್ವಗಳಿದ್ದಾವೆ. ಅದರೊಳಗೆ ಸಮಾನ ನಾಗರಿಕ ಹಕ್ಕುಗಳನ್ನ ಕೊಡ್ಬೇಕಂತ ಹೇಳಿ ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಪ್ರಾಶಸ್ತ್ಯತೆ, ಅವನ್ನ ಕಡ್ಡಾಯವಾಗಿ ನೆರವೇರಿಸಬೇಕಾಗಿದೆ ಸರ್ಕಾರಗಳು. ಆದರೆ ಮೂಲಭೂತ ಕರ್ತವ್ಯಗಳನ್ನ ಅಲ್ಲಿ ಕಡ್ಡಾಯವಾಗಿ ಅಂತಿಲ್ಲ. ಎಷ್ಟು ದುರಂತ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು. ಆದ್ರೆ ನಮ್ಮ ಶರಣರ ತತ್ವದಲ್ಲಿ ಕಾಯಕಕ್ಕೆ ಮೊದಲ ಒಂದು ಆದ್ಯತೆ, ಕರ್ತವ್ಯ ಮೊದಲು, ಕಾಯಕ ಮೊದಲು. ಆದರೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಮೊದಲ ಆದ್ಯತೆ ಪ್ರಶಸ್ತಿ ಇಲ್ಲ. ಹಕ್ಕುಗಳಿಗೆ ನಾವು, ಯಾಕಂದ್ರೆ ಬಹುಶಃ ಇದು ನಮ್ಮ ಹಿನ್ನೆಲೆನೂ ಅದೇ ಇರುತ್ತೆ. ನಾವು 700 ವರ್ಷ ಏನು ದಾಸ್ಯವನ್ನ ಅನುಭವಿಸಿದು, ಅದಕ್ಕೆ ಈ ಒಂದು ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅದರಿಂದ ಮುಕ್ತಿ ಹೊಂದಲಿಕ್ಕೆ, ಸ್ವತಂತ್ರಕ್ಕಾಗಿ ಏನು ಒಂದು ಪರಿತಪಿಸ್ತಾ ಇದ್ರು, ಅದಕ್ಕಾಗಿ ಅವರು ಸಂವಿಧಾನ ರಚಿಸಬೇಕಾದ್ರೆ ಹಕ್ಕುಗಳಿಗೆ ಆದ್ಯತೆಯನ್ನು ಕೊಟ್ಬಿಟ್ರು ಅಂತ ನನಗೆ. ಆದ್ರೆ ಕರ್ತವ್ಯಗಳಿಗೆ ಆದ್ಯತೆ ಕೊಡಲಿಲ್ಲ. ಹೀಗಾಗಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹಕ್ಕುಗಳಿಗಾಗಿ ಬಡಗಾಡ್ತೀವಿ, ಅನ್ಯಾಯ ಅಂತೇಳಿ ನಾವು ಹೋರಾಟಗಳನ್ನ ಮಾಡ್ತೀವಿ. ಆದ್ರೆ ನಮ್ಮ ಕರ್ತವ್ಯ ಬಂದಾಗ ನಾವು ಯಾರು ಮುಂದೆ ಬರೋದು, ಕರ್ತವ್ಯಗಳನ್ನ ಮರೆತು ನಾವು ಬದುಕ್ತಾ ಇದ್ದೀವಿ, ಹೊಣೆಗಾರಿಕೆ ಅನ್ನೋದಿಲ್ಲ. ಸೊ ಇದು ಒಂದು ನಮ್ಮ ಸಂವಿಧಾನದಲ್ಲಿ ಒಂದು ಏನು ಆದಂತ ಒಂದು ನೋವು ಅಂತ ಅನ್ಬೋದು. ಮತ್ತೆ ಇದು ಒಂದು ವಿಷಯದ ಜೊತೆಗೆ ಈ ಕರ್ನಾಟಕ, ಅಂದ್ರೆ ಇದರ ಜೊತೆಗೆ ಹೇಳ್ಬಹುದಂತ ವಿಷಯ ಅಂತಂದ್ರೆ ಕರ್ನಾಟಕ ಹಿಂದೂ ರಿಲಿಜಿಯಸ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಅಂತಿದೆ. ಅಂದ್ರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ನ್ಯಾಸ ಕಾಯ್ದೆ 1997 ಕರ್ನಾಟಕ ಸರ್ಕಾರ ಮಾಡಿತು. ಆ ಕಾಯ್ದೆಯನ್ನು ಹೈಕೋರ್ಟ್ ರದ್ದು ಮಾಡಿತು. ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ಇದೆ. ಅವರು ಬಹಳ ವರ್ಷದಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಇದರ ಉದ್ದೇಶ ಏನಂತಂದ್ರೆ ಧಾರ್ಮಿಕ ಸಂಸ್ಥೆಗಳನ್ನ ನಿಯಂತ್ರಣ ಮಾಡೋದು. ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳು ತಮ್ಮ ಹೊಣೆಗಾರಿಕೆಯನ್ನ ಬಿಟ್ಟು ತಮ್ಮದೇ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅವು ಒಂದು ವ್ಯಾಪಾರಿ ಸಂಸ್ಥೆಗಳಾಗಿ ಬೆಳೆದು ನಿಂತಿದ್ದಾರೆ. ಇದಕ್ಕಾಗಿ ಬಸವಣ್ಣ ವಿರೋಧಿಸಿದ. ಅವರು ನೇರವಾಗಿ ಸಾರಾಸಟ್ಟಾಗಿ ವೇದಗಳನ್ನೇ ಏನು ಉಪನಿಷತ್ತು ಅಥವಾ ಪುರಾಣ
ಕಟುವಾಗಿ ನಿಂದಿಸಿದ್ದಾರೆ. ಅದಕ್ಕೆ ಗುಡಿ ಗುಂಡಾರಗಳನ್ನು ಅವರು ನೇರವಾಗಿ ಎಷ್ಟು ಮಟ್ಟಿಗೆ ವಿರೋಧಿಸಿತು, ಆದರೆ ಅದಕ್ಕಿಂತ ಮುಖ್ಯವಾಗಿ ಅದರೊಳಗಿರುವ ಶೇಷಣೆಯನ್ನು ಅವರು ವಿರೋಧಿಸಿದರು. ಸೊ ಅದಕ್ಕಾಗಿ ಇಲ್ಲಿ ಈ ಒಂದು ಕಾಯ್ದೆ ಏನು ಬಂತು, ಇದು ಧಾರ್ಮಿಕ ಸಂಸ್ಥೆಗಳನ್ನು ನಿಯಂತ್ರಣ ಮಾಡಬೇಕು, ಅದರಿಂದ ಬರುವ ಆದಾಯದಲ್ಲಿ ಸರ್ಕಾರಕ್ಕೆ ಪಾಲು ತೆಗೆದುಕೊಳ್ಳುವ ಒಂದು ಉದ್ದೇಶ. ಇದು ಸದುದ್ದೇಶನೇ ಅಂತ ಅನ್ಬೋದು. ಆದ್ರೆ ಇದನ್ನ ಮತ್ತೆ ಈಗ ಮೊನ್ನೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಿದ್ದುಪಡಿ ಏನೋ ಮಾಡಕ್ ಹೋಗಿದ್ರು, ಆದ್ರೆ ರಾಜ್ಯ ಏನು ಮೇಲ್ಮನೆಯಲ್ಲಿ ಅದು ವಿಫಲ ಆಯಿತು. ಸೊ ಈಗ ಯಥಾಸ್ಥಿತಿ ಇದೆ. ಈ ಒಂದು ಧಾರ್ಮಿಕ ಅಂಶ ಇದು ಒಂದು ವಿಚಾರ ಮಾಡಬೇಕಾದಂತ ವಿಷಯ ಇದೆ. ಆದ್ರೆ ಇವು ನಾವು ಮಾತಾಡಕ್ಕೆ ಮತ್ತು ಆಗಂತ ಪರಿಸ್ಥಿತಿ ಒಳಗಡೆ ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ವಿಚಾರ ಮಾಡದೇ ಇರುವಂತ ನಾವು ಪರಿಸ್ಥಿತಿ ಒಳಗೆ ನಾವಿದ್ದೇವೆ. ಇನ್ನು ಇದರ ಜೊತೆಗೆ ಇವತ್ತು ಯಾಕೆ ಹೀಗೆ ಆಗಿದೆ ಅಂದ್ರೆ ಅನ್ನೋದು ಇನ್ನೊಂದು ಆಸಕ್ತಿ ವಿಷಯ ಅಂತಂದ್ರೆ, ಈ ಪರಿಸ್ಥಿತಿ ಯಾವ ತರ ನಿರ್ಮಾಣಗೊಂಡಿದೆ ಅಂದ್ರೆ, ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ತನ್ನ ವಿಚಾರ ಹೇಳಿದ್ರೆ ಇವನು ಎಡನ ಅಥವಾ ಬಲನ ಅನ್ನೋದನ್ನ ನೋಡುವಂತ ದೃಷ್ಟಿ ಬಂದ್ಬಿಟ್ಟಿದೆ. ಎಡ ಮತ್ತು ಬಲ ಅನ್ನೋದು ಮೂಲತಃ ಬೇರೆ ಒಂದು ಉದ್ದೇಶದಿಂದ ಹುಟ್ಟಿಕೊಂಡು ಬೇರೆ ದೇಶದಲ್ಲಿ. ಆದ್ರೆ ಇವತ್ತು ನಾವು ಇಲ್ಲಿ ಆ ತರ ಪರಿಸ್ಥಿತಿ ಬಂದಿದೆ. ಇವತ್ತು ಒಬ್ಬ ವ್ಯಕ್ತಿ ಅವನು ಬಿಜೆಪಿ ಪರ ಮಾತಾಡಿದ, RSS ಪರ ಮಾತಾಡಿದ, ಮೋದಿ ಪರವಾಗಿ ಮಾತಾಡಿದ, ಅಥವಾ ಏನು ಹಿಂದುತ್ವ ಪರವಾಗಿ ಮಾತಾಡಿದ, ಆಸ್ತಿಕತೆ ಪರವಾಗಿ ಮಾತಾಡಿದ, ದೇಶ ಪ್ರೇಮದ ಬಗ್ಗೆ ಮಾತಾಡಿದ, ಇದೊಂದು ವರ್ಗ ಅಂತ ಅಂತಾರೆ. ಇದ್ರ ವಿರುದ್ಧ ಏನಾದ್ರು ಪ್ರಶ್ನೆ ಮಾತಾಡಿದ್ರೆ ಅವನು ದೇಶ ವಿರೋಧಿ, ಹಿಂದುತ್ವದ ವಿರೋಧಿ, ಭಾರತದ ವಿರೋಧಿ, ಮೋದಿ ವಿರೋಧಿ, ಬಿಜೆಪಿ ವಿರೋಧಿ, ಈ ತರ ಒಂದು ಪಟ್ಟಿಯನ್ನು ಮಾಡಿ ಒಂದು ಎರಡ ಬಲ ಅಂತೇಳಿ ಎರಡು ತರ ವರ್ಗ ಮಾಡಿ ಈ ತರ ಆಗ್ಬಾರ್ದು. ಯಾಕಂದ್ರೆ ಹಲವಾರು ಚಿಂತನೆಗಳು, ಹಲವಾರು ವಿಷಯಗಳಿವೆ. ಕಮ್ಯುನಿಸಂ ಬೇರೆ, ಸೋಷಿಯಲಿಸಂ ಬೇರೆ, ಡೆಮೋಕ್ರಸಿ ಬೇರೆ, ಇವೆಲ್ಲ ವಿಷಯಗಳು ಬೇರೆ ಬೇರೆ ವಿಭಿನ್ನ ಚಿಂತನೆಗಳು. ಇವತ್ತು ಸಾಹಿತ್ಯಗಳು ಸಹಿತ ಅವರು ಸಹಿತ ಒಂದು ಎಡಪಂಥೀಯರು ಮಾಡಿದ್ರು, ವಿಚಾರವಾದಿಗಳನ್ನು ಎಡಪಂಥೀಯರು ಮಾಡಿದ್ರು. ಒಂದು ವಿಚಾರಗಳನ್ನು ವ್ಯಕ್ತಪಡಿಸದೇ ಇರುವಂತ ಪರಿಸ್ಥಿತಿ ನಾವು ಬಂದ್ವಿ. ಸೊ ಈ ತರ ಒಂದು ವರ್ಗೀಕರಣ ಆಗ್ಬಾರ್ದು. ಪ್ರತಿಯೊಂದನ್ನ ಅದು ಯಾಕೆ ಹೇಳ್ತಾ ಇದ್ದಾರೆ, ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ, ಯಾವ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೇಕಾಗಿದೆ. ಆ ಒಂದು ಮುಕ್ತ ಚಿಂತನೆ, ಮುಕ್ತ ವಿಚಾರ ಏನು ವ್ಯವಸ್ಥೆ ಇದೆ ಅದನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಇದು ಒಂದು ದುಃಖದ ಸಂಗತಿ. ಯಾಕಂತಂದ್ರೆ ಎಲ್ಲವನ್ನು ನಾವು ಸಂಕುಚಿತ ಮನೋಭಾವದಿಂದ ನೋಡುವಂತ ಪರಿಸ್ಥಿತಿ ಇವತ್ತು ಬಂತು. ಆದ್ರೆ ಅವಾಗ 12ನೇ ಶತಮಾನದಲ್ಲಿ ಅವರು ಹೇಳಿದ್ದನ್ನ ಏನು ಹೇಳಿದ್ರು ಅದೇ ರೀತಿಯಲ್ಲಿ ಸ್ವೀಕರಿಸುವಂತ ಜನ ಇದ್ರಲ್ಲ, ಅವರೇ ನಮ್ಗಿಂತ ಪ್ರಬುದ್ಧ ಅಲ್ವಾ ಅನ್ನೋ ಪ್ರಶ್ನೆ ನಮಗೆ ಬರ್ತದೆ. ನಾವೇಕಿಷ್ಟು ಸಂಕುಚಿತ ಆಗಿದ್ದೇವೆ ಅನ್ನೋ ನನ್ನ ಪ್ರಶ್ನೆ ನನಗೆ ಆಗ್ತದೆ. ಜಾತಿ ವ್ಯವಸ್ಥೆ ಪರಿಸ್ಥಿತಿಯಿಂದ ನಾನು ಹಂಗೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮದೇ ಒಂದು ಸಾಲಿಕೊಟ್ಟು ಮನೆತನದ ಒಂದು ಒಬ್ಬ ಪ್ರಕರಣ ತಂದುಕೊಟ್ಟಿದ್ರು. ಅವರು ಬಣಜಿಗ ಅಂತೇಳಿ, ಅಂದ್ರೆ ಹೆಂಗೆ ಸಮಸ್ಯೆ ಇದಾವೆ. ಬಣಜಿಗ ಅಂತಂದ್ರೆ ಮೂಲತಃ ಬಲಿಜಪೇಟ, ಶ್ರೀಕಾಕುಳಂ, ಆಂಧ್ರ ಪ್ರದೇಶದ ವ್ಯಾಪಾರಿಗಳು ಮೂಲತಃ. ಅದು ಕಾಕತೀಯ ರಾಜರ ಆಳ್ವಿಕೆಯಲ್ಲಿ ಇರುವಂತಹ ಬಣಜಿಗ ಸಮಾಜ ಅಂತ ಹೇಳ್ತಾರೆ. ಅದು ಕಾಲಾಂತರದಲ್ಲಿ ಬೇರೆ ಬೇರೆ ಕಡೆಗೆ ಏನು ನಿಜಾಮರ ಒಂದು ದಾಳಿ ಕಾರಣಕ್ಕಾಗಿ ಏನು ಬೇರೆ ಬೇರೆ ಕಡೆ ಹೋಗಿ ನೆಲೆಸಿದ್ರು, ಎಲ್ಲ ಕಡೆ ಕರ್ನಾಟಕದಲ್ಲಿ ಬಂದು ಹೆಚ್ಚಿಗೆ ನೆಲೆಸಿದ್ರು. ಈ ಒಂದು ಸಮಾಜ ಇದನ್ನ ಸರ್ಕಾರ ಮೇಲಿಂದ ಮೇಲೆ ನೋಟಿಫಿಕೇಶನ್ ಹೊರಡಿಸಿ ಏನು ಬಣಜಿಗ ಸಮಾಜವನ್ನ ಶಿಕ್ಷಣ ಕಾರಣಕ್ಕಾಗಿ 2A ಮತ್ತು ನೌಕರಿ ಸಲುವಾಗಿ 3A ಅಂತೇಳಿ ಈ ತರ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದ್ರೂ ಸಹಿತ ನಾವು ಏನ್ ಮಾಡಿದೆವು ಅಂತಂದ್ರೆ, ನಮ್ಮ ಮನೆತನದೊಳಗೆ ನಾವು ಕೆಲವು ಮಂದಿ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರ್ಸೋದು, ವೀರಶೈವ ಬರ್ಸೋದು, ಅಥವಾ ವೀರಶೈವ ಲಿಂಗಾಯತ ಅಂತ ಬರ್ಸೋದು, ಅಥವಾ ಹಿಂದೂ ಅಂತ ಬರ್ಸೋದು. ಜಾತಿ ಕಾಲಗಳಿಗೆ ಲಿಂಗಾಯತ ಅಂತ ಬರ್ಸೋದು, ವೀರಶೈವ ಅಂತ ಬರ್ಸೋದು, ಅಥವಾ ಬಣಜಿಗ ಅಂತ ಬರ್ಸೋದು. ಸೊ ಈ ತರ ನಮ್ಗೆ ತಿಳಿದಂಗೆ ನಾವು ಮಾಡಿದ್ವಿ. ಆದ್ರೆ ಪ್ರಶ್ನೆ ಏನಾಯ್ತು, ಕಾನೂನಿನ ಪ್ರಕಾರ, ಸರ್ಕಾರದ ನಿರ್ದೇಶನ ಪ್ರಕಾರ ಹಿಂದೂ ಬಣಜಿಗ, ಹಿಂದೂ ಧರ್ಮ ಬಣಜಿಗ ಜಾತಿ ಅಂತಿದ್ರೆ ಮಾತ್ರ ಅವರಿಗೆ ಈ ಅವಕಾಶ, ಇಲ್ಲದಿದ್ರೆ ಇಲ್ಲ. ಸೊ ನಾವು ಲಿಂಗಾಯತ ಅಂತ ಬರೋರು ನಾವು ಬಣಜಿಗರಾಗಿದ್ರು ಸಹಿತ ಆ ಒಂದು ಸವಲತ್ತು ಸಿಗಲಿಲ್ಲ. ಸೊ ಈ ಒಂದು ಪ್ರಕರಣ ಕಡೆ ಬಂದಿದ್ದು, ಅದನ್ನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದೆ. ಆದರೆ ತದನಂತರ ಪ್ರಕರಣ ದಾಖಲಿಸಿದ ನಂತರ ಅವರು ಇಲಾಖೆ, ಕಂದಾಯ ಇಲಾಖೆಯವರು ಸರ್ಟಿಫಿಕೇಟ್ ಕೊಟ್ಬಿಟ್ರು, ಇವರು ಬಣಜಿಗ ಮತ್ತು ಇವರು ಈ ಸವಲತ್ತಿಗೆ ಅನ್ವಯ ಆಗ್ತಾರೆ ಅಂತ ಹೇಳಿದ್ರು. ಸೊ ಆ ಪ್ರಶ್ನೆ ಇಲ್ಲ, ಮುಗಿದೋಯ್ತು. ಸೊ ಆದ್ರೆ ನಾನು ಹೇಳ್ತಾ ಇರೋದಂದ್ರೆ, ಈ ರೀತಿ ಸಮಸ್ಯೆಗಳು ನಮ್ಮಲ್ಲಿದೆ. ನಾವು ಪ್ರತಿಯೊಂದು ಜಾತಿಗಳನ್ನೇ ನಾವು ವರ್ಗೀಕರಿಸಿಕೊಂಡು ನಾವು ಏನು ಬಸವನ ನಂತರ ಏನು ಹಲವಾರು ಜಾತಿಗಳಾಗಿ ವಿಂಗಡೆಯಾಗಿ ಹೋಗಿದ್ದೇವೆ. ಇದರಿಂದ ನಮ್ಮ ಲಿಂಗಾಯತ ಧರ್ಮ ಅನ್ನೋದು ಏನು ಬಸವನ ಹುಟ್ಟಾಕಿದ ಚಿಂತನೆ ಇತ್ತು, ಅದರ ಅನುಯಾಯಿಗಳೇ ನಾವೇ ಆಗಿ ಅದರ ಒಂದು
ಫಲಾನುಭವಿಗಳಾಗ್ತಾ ಇಲ್ಲ. ಇದಕ್ಕಾಗಿ ಹೇಳ್ಬೇಕಂತಂದ್ರೆ ಹಲವಾರು ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮೇಲೆ ಆಗಿವೆ. ಸ್ವಾಮಿನಾರಾಯಣ ಅನ್ನೋ ಪಂಥ ಅವರು ನಮ್ಮದೊಂದು ಧರ್ಮ ಅಂತ ಹೋದ್ರು, ಆದರೆ ಅವರ ನಿಮ್ಮ ಮೂಲ ಸಿದ್ಧಾಂತ ಏನಂತ ಕೇಳಿದ್ರು ಸುಪ್ರೀಂ ಕೋರ್ಟ್. ಇಲ್ಲ ಸ್ವಾಮಿ, ನಾವು ವೇದಗಳನ್ನ ನಾವು ಮಾನ್ಯ ಅಂತ ಒಪ್ಕೋತೀವಿ. ಸೊ ಅಂದಮೇಲೆ ನೀವು ಹಿಂದೂ ಧರ್ಮದ ಭಾಗ ಹೊರತು ನೀವು ಪ್ರತ್ಯೇಕ ಧರ್ಮ ಹಾಕಬಹುದು ಅಂತ ಹೇಳಿ. ಒಂದು ಧರ್ಮ ಆಗಲಿಕ್ಕೆ ಒಟ್ಟು 11 ಗುಣಲಕ್ಷಣಗಳಿರ್ಬೇಕಂತ ಹೇಳ್ತಾರೆ. ನಾನು ಅವನ್ನೆಲ್ಲ ಟೈಮ್ ಇಲ್ಲ ಅಂದ್ಮೇಲೆ ನಾನು ಎಲ್ಲ ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ಒಂದು ಅದರ ಸಿದ್ಧಾಂತ, ಸಾಧನೆ, ಸಮಾಜಶಾಸ್ತ್ರ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಪರಂಪರೆ, ಸಾಹಿತ್ಯ, ಧರ್ಮಗುರು, ಧರ್ಮ ಗ್ರಂಥ, ಇವೆಲ್ಲ ಏನು ಅನುಭವ ಇವೆಲ್ಲ ಬೇಕಾಗ್ತವೆ ಅಂತ ಹೇಳ್ತಾರೆ. ಸೊ ಅವೆಲ್ಲ ಇರುವಂತ ಈ ಒಂದು ಬಸವ ಧರ್ಮ, ಇದನ್ನ ನಾವು ಮರೆತು ಬಿಟ್ಟಿದ್ದೀವಿ. ನಾವು ನಮ್ಮ ಜಾತಿಯನ್ನು ಹಿಡ್ಕೊಂಡು ನಾವು ಬಿಟ್ಟಿದ್ದೀವಿ. ಸೊ ಇದಕ್ಕಾಗಿ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಮಿಟಿ ಆಫ್ ಮ್ಯಾನೇಜ್ಮೆಂಟ್ AR 2006 ಸುಪ್ರೀಂ ಕೋರ್ಟ್ 2974 ಈ ಒಂದು ಪ್ರಕರಣದಲ್ಲಿ ಜೈನ ಧರ್ಮ ಪ್ರತ್ಯೇಕ ಧರ್ಮ ಅಂತೇಳಿ ಅದಕ್ಕೆ ಮಾಡಿರ್ತಾರೆ. ಯಾಕಂದ್ರೆ ಅವರ ಒಂದು ಏನು ಈ 11 ಅಂಶಗಳಿದಾವೆ ಅವನ್ನ ಅವರು ಸಿದ್ಧ ಮಾಡಿ ತೋರಿಸಿದ್ರು. ನಾವು ಅವನ್ನ ಸಿದ್ಧ ಮಾಡುವಂತ ನಮ್ಗೆ ಅವಕಾಶ ಹಕ್ಕು ಎಲ್ಲ ಅದೇ, ಅರ್ಹತೆ ಇದೆ. ಆದ್ರೆ ಯಾಕೆ ನಾವು ಸುಪ್ರೀಂ ಕೋರ್ಟ್ಗೆ ಇನ್ನೂ ಹೋಗ್ಲಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತದೆ. ಇಲ್ಲ ಅದು ಕೋರ್ಟ್ ಬೇಕಾಗಿರ್ಬೋದು, ಅಥವಾ ಏನು ಅಲ್ಲಿ ಬಲಪಂಥೀಯ ಒಂದು ಪ್ರೇರಣೆಯಲ್ಲಿದೆ ಅಂತ ಹೇಳಿ ಏನೋ ಒಂದು ಇರ್ಬೋದು, ಪ್ರಶ್ನೆನೂ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಇನ್ನೂ ಆಳವಾಗಿ ಹೋಗಿಲ್ಲ. ನಾನು ಮೇಲ್ನೋಟಕ್ಕೆ ಕಂಡಂತ ಒಬ್ಬ ವಕೀಲರಾಗಿ ನಾನು ಮೇಲ್ನೋಟಕ್ಕೆ ಕಂಡಂತ ಅಧ್ಯಯನ ಮಾಡಿದಂತ ವಿಷಯವನ್ನು ನಾನು ತಮ್ಮ ಮುಂದೆ ಹರಡ್ತಾ ಇದ್ದೇನೆ. ಇದರಲ್ಲಿ ನಾನು ಎಷ್ಟು ಸರಿ ಹೇಳಿದ್ದೀನಿ, ಎಷ್ಟು ತಪ್ಪು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ. ಆದ್ರೂ ಸಹಿತ ಈ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ನಾವು ಬಸವ ಧರ್ಮ ಅಂದ್ರೆ ನಾವು ಯಾಕೆ ಕಳ್ಕೊಬಾರ್ದು? ಯಾಕಂದ್ರೆ ಈಗ ವೀರಶೈವ ಅನ್ನೋದು ನಮ್ಮ ಜೊತೆಗೆ ಏನದೆ ಗೊಂದಲ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಅಲ್ಲಿ ಮೂಲತಃ ಪ್ರಶ್ನೆ ಮಾಡಿದ್ರೆ ಅವರು ವೀರಶೈವರು ಈಗಾಗಲೇ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಆದ್ರೆ ಅವರು ಮತ್ತೆ ಅವ್ರಿಗೆ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ನೀವು ಯಾವ ಮೂಲ ಧರ್ಮ ಗ್ರಂಥ, ಧರ್ಮ ಸಿದ್ಧಾಂತ ಅಂತ ಹೇಳಿ ಕೇಳಿದಾಗ ಅಲ್ಲಿ ಮತ್ತೆ ವೈದಿಕತನದ ಒಂದು ಆಚರಣೆಯನ್ನ ಅವರು ಹೇಳಿದಾಗ ಮತ್ತೆ ಈಗಾಗಲೇ ಹಿಂದೂ ಧರ್ಮ ಅದೇ, ಮತ್ತೆ ಬೇಕಲ್ಲ ಧರ್ಮ ಧರ್ಮ ಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಅದೇ. ಸೊ ಹೀಗಾಗಿ ಇಲ್ಲಿ ನಾವು ಅವರು ಒಂದು ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನು, ನೀವು ಬಸವನವರು ಇವನಾರವ ಅಂದ್ರೆ ಅವರು ಹೇಳಿದ್ರು, ನೀವು ಇವನಮ್ಮ ಅನ್ಬೇಕಿತ್ತು, ಯಾಕೆ ನೀವು ನಮ್ಮನ್ನು ದೂರ ತಳ್ತಾ ಇದ್ದೀರ ಅನ್ನೋ ಪ್ರಶ್ನೆಯನ್ನು ಹೇಳಿದ್ರು ಸರ್. ಆದ್ರೆ ಬಸವನವರು ಇವನಮ್ಮ ಅಂತ ಹೇಳಿದ್ದು ಅವರ ಒಂದು ಚಿಂತನೆಯನ್ನು ಒಪ್ಕೊಂಡ ವ್ಯಕ್ತಿಗೆ. ಯಾರು ವೈದಿಕತನವನ್ನ ಶೋಷಣೆಯನ್ನ ಮಾಡ್ತಾ ಇದ್ದಾರೆ, ಯಾರು ಕೆಳವರ್ಗವನ್ನು ತುಳಿತಾ ಇದ್ದಾರೆ, ಅವರು ನಮ್ಮವರಂತ ಅಲ್ಲ. ಸೊ ಅಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಬಸವನವರು ಇವನಮ್ಮ ಅನ್ನೋದು ನಮ್ಮ ಒಂದು ಸಿದ್ಧಾಂತವನ್ನ ಚಿಂತನೆಯನ್ನು ಒಪ್ಕೊಂಡಾರಲ್ಲ, ನಾವು ಮಾತ್ರ ನಮ್ಮ ಅನ್ಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ವೀರಶೈವ ವಾದ ಪ್ರತ್ಯೇಕ ಆಗ್ತದೆ, 100% ಪ್ರತ್ಯೇಕ ಆಗ್ತದೆ, ಬಸವ ತತ್ವ 100% ಸಿದ್ಧ ಆಗ್ತದೆ. ಇದನ್ನ ನಾವು ವಿಚಾರ ಮಾಡಬೇಕಾಗಿದೆ ಅಂತ ನನ್ನ ಒಂದು ಭಾವನೆ ಇದೆ. ಮತ್ತು ಸ್ವಾಮಿನಾರಾಯಣ ಪ್ರಕರಣದಲ್ಲಿ ಮತ್ತು ಶಿವಾಚಾರ್ಯ ಪ್ರಕರಣ ಇವುಗಳಲ್ಲಿ ಸಹಿತ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ಹೇಳಿಬಿಟ್ಟಿದ್ದಾರೆ. ಪದೇ ಪದೇ ಈ ಪ್ರಕರಣಗಳಲ್ಲಿ ಬಂದಿದೆ. ಅವರು ಹಿಂದೂ ಧರ್ಮ ಮತ್ತೆ ಲಿಂಗಾಯತ ಧರ್ಮ ಇವನ್ನೆಲ್ಲ ಹೇಳ್ಬೇಕಾದ್ರೆ ಇವು ಪದೇ ಪದೇ ಆಲ್ರೆಡಿ ಅವರು ಒಪ್ಪಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ. ಅದನ್ನು ನಾವು ಉಪಯೋಗ ಮಾಡ್ಕೋಬೇಕಷ್ಟೇ. ಸೊ ಹೀಗಾಗಿ ಜಾತಿ ವ್ಯವಸ್ಥೆ ವಿಷಯದೇ ಈ ಕುರಿತ ಚಿಂತನೆ ಮಾಡ್ಬೇಕಂತ ನಾವು ಕೇಳ್ಕೊಂಡು, ಮತ್ತೆ ಈಗ ಒಟ್ಟಿನಲ್ಲಿ ಇವತ್ತು ನಾವು ಲಿಂಗಾಯತ ಅನ್ನೋದು, ವೀರಶೈವ ಅನ್ನೋದು ಈ ಒಂದು ವಿಷಯದ ಕುರಿತಾಗಿ ಹೇಳ್ಬೇಕಂತಂದ್ರೆ ಇವತ್ತು ಯಾರು ಕಡ್ಡಾಯವಾಗಿ ಬಸವ ತತ್ವವನ್ನು ಆಚರಿಸ್ತಾರೆ ಅವರು ಲಿಂಗಾಯತರು. ಮಿಶ್ರವನ್ನು ವಿಚಾರವನ್ನು ವಿಶ್ವ ಲಿಂಗ ಏನು ವೀರಶೈವ ಲಿಂಗಾಯತ ಇರ್ಬೋದು. ಮತ್ತೆ ಯಾಕಂದ್ರೆ ಹೇಳ್ಕೊಂಡು ಬೇರೆ ಹೇಳ್ಕೊಂಡು ನಾವು ಜಾತಿ ಹೇಳ್ಕೊಂಡು ಬೇರೆ ಇರ್ಬೋದು. ಆದ್ರೆ ನಾವು ಆಚರಣೆಯಲ್ಲಿ ಯಾವುದೇ ಚಿಂತನೆಯಲ್ಲಿ ಯಾವುದನ್ನು ಒಳಗಡಿಸಿಕೊಂಡಿದ್ದೇವೆ ಅದು ಮುಖ್ಯ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಈ ವೈದಿಕತನವನ್ನು ಯಾರು ನಾವು ಆಚರಿಸಿಕೊಂಡಿದ್ದೇವೆ, ನಾವು ವೈದಿಕರಾಗ್ಬೋದು, ಶೈವರಾಗ್ಬೋದು, ಅಥವಾ ಹಿಂದೂಗಳಾಗ್ಬೋದು, ಅಥವಾ ವೀರಶೈವರಾಗ್ಬೋದು, ಆದ್ರೆ ಲಿಂಗಾಯತ ರಕ್ಷಿಸಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಸಂವಿಧಾನ ಆಶಯ ಇದರೊಳಗೆ ನಾವು ವಿಚಾರ ಮಾಡಿ ನೋಡಿದಾಗ ಜಾತಿ ವ್ಯವಸ್ಥೆಯಿಂದ ಬರಕ್ಕೆ ನಾವು ಸಾಧ್ಯ ಇಲ್ಲ. ನಾನು ನೋಡಿದಂತೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮಲ್ಲಿ ಏನದಾವೆ ಅವು ಮೂಲವಾಗಿ ನಮ್ಮನ್ನ ಅದನ್ನು ಬಿಟ್ಟು ಬರಕ್ಕಾಗಲ್ಲ. ನಮ್ಮ ಹುಟ್ಟಿನ ಸಂಸ್ಕೃತಿಗಳಲ್ಲಿ ನಾವು ಹುಟ್ಟಿದಾಗ ಒಂದು ಹುಟ್ಟಿದಾಗ ಯಾವ ರೀತಿ ನಾವು ಆಚರಣೆಗಳು ಮಾಡ್ತೀವಿ,
ಮದುವೆ ಆಗ್ಬೇಕಾದ್ರೆ ಯಾವ ಆಚರಣೆಗಳನ್ನು ಮಾಡಬೇಕಾಗ್ತದೆ, ತೀರ್ಕೊಂಡಾಗ ಯಾವ ರೀತಿ ಸಂಪ್ರದಾಯಗಳನ್ನ ಆಚರಿಸ್ತೀವಿ, ಇವನ್ನ ನಾವು ಬಿಟ್ಟು ಬರಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ನಾವು ಅಡ್ಕೊಂಡೇ ಈ ಜಾತಿ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಇದೆ. ಮತ್ತೆ ಮದುವೆ ಆಗ್ಬೇಕಾದ್ರೆ ಸಹಿತ ಹೆಣ್ಣು ಗಂಡು ಏನು ಸಂಬಂಧ ನೆರವೇರಬೇಕಾದ್ರೆ ಜಾತಿ ಎಲ್ಲಾನು ನೋಡ್ಕೊಂಡು ನಾವು ಹೋಗ್ತೇವೆ. ಸೊ ಇವನ್ನ ನಾವು ಬಿಟ್ಟು ಬರಕ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಜಾತಿ ವ್ಯವಸ್ಥೆ ಉಳಿದಿದೆ. ಮತ್ತೆ ಅದರ ಜೊತೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕ ಏನು ಹಬ್ಬಗಳು, ಜಾತ್ರೆಗಳು, ಉತ್ಸವಗಳು ಏನಾದಾಗ ಇವುಗಳಲ್ಲಿ ಸಹಿತ ಏನ ನಮ್ಮದೇ ಆದ ಒಂದು ಗುರುತನ್ನ ಸಮಾಜ ತಮ್ಮ ತಾವಳಿಗೆ ಗುರುತಿಸ್ಕೊಳಕ್ ನೋಡ್ತಾರೆ. ಇವತ್ತು ಏನಾಗಿದೆ ದುರಂತ ನಮಗೆ ಗೊತ್ತದೆ. ಇದು ಇವತ್ತು ಆಧುನಿಕಗೊಂಡಂತೆ ಜಾತಿ ವ್ಯವಸ್ಥೆ ಗೌಣವಾಗಿ ಹೋಗ್ಬೇಕಾಗಿತ್ತು, ನಾಶವಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಇನ್ನಷ್ಟು ಬಲಾಢ್ಯ ಆಗ್ತಾ ಇದೆ. ಜಾತಿ ಒಬ್ರು ಸ್ವಾಮೀಜಿಗಳು ಮಠಾಧೀಶರು ಉಟ್ಕೊಂಡು ಅವರು ಇನ್ನಷ್ಟು ತಮ್ಮ ಜಾತಿಗಳನ್ನ ಬೆಳೆಸ್ತಾ ಇದ್ದಾರೆ. ಮತ್ತೆ ರಾಜಕಾರಣಿಗಳು ಸಹಿತ ಈ ಒಂದು ಅವರು ಪ್ರಾಮಾಣಿಕವಾಗಿ ಇದನ್ನ ಕಡಿಮೆ ಮಾಡಬೇಕಿತ್ತು. ಯಾವ ರೀತಿ ಅಂತಂದ್ರೆ ಈಗ ನಮ್ಮ ರೆಕಾರ್ಡ್ ನಲ್ಲಿ ಮೂಲತಃ ಅಟ್ಲೀಸ್ಟ್ ನಾವು ನಮ್ಮ ಸಂಪ್ರದಾಯದಲ್ಲಿ ಆಚರಣೆ ಇರಲಿ, ಆದ್ರೆ ನಮ್ಮ ರೆಕಾರ್ಡ್ ನಲ್ಲಿ ಯಾಕೆ ಒಂದು ಪ್ರಕರಣ ಹೇಳ್ತೀನಿ ಸರ್. ಸಂತೋಷ್ ವರ್ಸಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳಿ ಇದೇ ವರ್ಷದಲ್ಲಿ ಇದೇ ಒಂದು ಜನವರಿಯಲ್ಲಿ ಆದಂತ ಪ್ರಕರಣ. ಅದನ್ನ ಮದ್ರಾಸ್ ಹೈಕೋರ್ಟ್ ಪ್ರಕರಣದಲ್ಲಿ ಯಾವ ಏನ್ ಮಾಡ್ತಾನಂತಂದ್ರೆ, ನಾನು ಯಾವುದೇ ಜಾತಿ ಧರ್ಮಕ್ಕೆ ಸೇರಿಲ್ಲ ಅಂತೇಳಿ ಕಂದಾಯ ಅಧಿಕಾರಿಯಿಂದ ಪ್ರಮಾಣ ಪತ್ರ ಕೇಳ್ತಾನೆ, ಅವ್ರು ಕೊಡೋದಿಲ್ಲ. ಅದಕ್ಕೆ ಅವನು ಕೋರ್ಟಿಗೆ ಹೋಗ್ತಾನೆ, ನನಗೆ ಯಾವುದೇ ಜಾತಿ ಧರ್ಮ ಬೇಕಾಗಿಲ್ಲ, ನನಗೆ ನಾನು ಜಾತಿ ಮತ್ತು ಧರ್ಮದಿಂದ ಬರಲಾದ ವ್ಯಕ್ತಿ ಅಂತ ನನಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೇಳ್ತಾನೆ. ಆದ್ರೆ ಕೋರ್ಟ್ ಏನ್ ಹೇಳ್ತಾರೆ, ನಿನ್ನ ಒಂದು ಪ್ರಯತ್ನ, ನಿನ್ನ ಒಂದು ವಿಚಾರ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಆ ಸರ್ಟಿಫಿಕೇಟ್ ಪಡೆಯಕ್ಕೆ ಹಾಕಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕಾನೂನಿನೊಳಗೆ ಆ ತರ ಅವಕಾಶ ಇಲ್ಲ. ಅದು ಒಂದು ಸಮಸ್ಯೆ. ಮತ್ತೆ ಎರಡನೇದು ಹೇಳ್ತಾರೆ, ಯಾಕಂದ್ರೆ ನೀನು ಏನೋ ನಿನ್ಗೆ ಬೇಡ ಅಂತ ಬಿಟ್ಟಿದ್ಯಾ, ಆದ್ರೆ ನಾಳೆ ನಿನ್ನ ಮಕ್ಕಳು ಅವರಿಗೆ ಶಿಕ್ಷಣ ಬೇಕಾಗ್ತದೆ, ನೌಕರಿ ಬೇಕಾಗ್ತದೆ, ಅಲ್ಲೆಲ್ಲ ನಿಮ್ಗೆಲ್ಲ ನೋಡಕ್ ಕೊಡ್ಬೇಕಾಗ್ತದೆ, ಅವಕಾಶಗಳೆಲ್ಲ ಬೇಕಾಗ್ತದೆ, ಅಲ್ಲೆಲ್ಲ ಇದನ್ನೆಲ್ಲ ಬೇಕಾಗ್ತದೆ. ಅದಕ್ಕೆ ಅದನ್ನ ಕೊಡಕ್ ಬರುವುದಿಲ್ಲ ಅಂತ ಹೇಳಿ. ಸೊ ಇದು ಒಂದು ನಮ್ಮ ದುರಂತ. ಈಗ ಸರ್ಕಾರಗಳು ಇದಕ್ಕಾಗಿ ಪ್ರಯತ್ನ ಮಾಡಬೇಕಿತ್ತು ನಿಜವಾಗಿ. ಯಾಕೆ ಜಾತಿ ವ್ಯವಸ್ಥೆನ, ಧರ್ಮದ ವ್ಯವಸ್ಥೆ ನಿಜವಾಗಿ ಈ ಸಂವಿಧಾನದ ನಿಜವಾದ ಉದ್ದೇಶ ಬೇರೆ ಏನಿದೆ, ಜಾತಿ ರಹಿತ ವರ್ಗ ರಹಿತ ಸಮಾಜವನ್ನು ನಿರ್ಮಾಣ ಸಂವಿಧಾನದ ಉದ್ದೇಶ ಅಂದ್ಮೇಲೆ ಅದನ್ನ ಯಾಕೆ ಸರ್ಕಾರಗಳು ಮಾಡಬಾರ್ದು? ಮೊದಲೇದಾಗಿ ಕೆಲಸ ಮಾಡಬಹುದಿತ್ತಲ್ಲ. 75 ವರ್ಷ ಆದ್ರು ಇನ್ನು ನಾವು ಪ್ರತಿಯೊಂದರಲ್ಲಿ ನಾವು ಜಾತಿ ಧರ್ಮವನ್ನು ನಮೂದಿಸಬೇಕಾಗ್ತದೆ. ಅದರಿಂದಲೇ ಈ ಜಾತಿ ವ್ಯವಸ್ಥೆ ಗಟ್ಟಿಯಾಗಿ, ಆಳವಾಗಿ, ಗೇರವಾಗಿ, ಭದ್ರವಾಗಿ ಉಳ್ಕೊಳ್ಳಿ. ಮತ್ತೆ ಏನು ಶಿಕ್ಷಣ, ಆರ್ಥಿಕ ಮತ್ತು ಸಾಮಾಜಿಕ ಈ ಅಂಶಗಳಲ್ಲಿ ಸಹಿತ ಈ ಜಾತಿ ವ್ಯವಸ್ಥೆಯನ್ನ ಬೆಳೆಸುವಂತ ಅದರ ರಾಜಕಾರಣಿಗಳು ತಮ್ಮ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇದನ್ನ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೊರತಾಗಿ ಅದನ್ನ ಅಳಿಸಿ ಹಾಕುವಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ವರ್ಗ ಇರಲಿ, ಅವ್ರು ಇದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಈ ಒಂದು ಜಾತಿ ವ್ಯವಸ್ಥೆ ಉಳಿದುಕೊಂಡಿದೆ. ಅದು ಒಂದು ದುರಂತ. ಅದಕ್ಕಾಗಿ ನಾವು ಅಟ್ಲೀಸ್ಟ್ ನಾವು ಬಸವಣ್ಣವರನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಅಟ್ಲೀಸ್ಟ್ ಅದೊಂದು ನನಗೊಂದು ಸಿಕ್ಕಂತ ಒಂದು ಭಾಗ್ಯ ಅಂತ ತಿಳ್ಕೊತೀನಿ. ತಮ್ಮ ಎಲ್ಲ ಒಂದು ಹಿರಿಯರ ಮುಂದೆ ಬಸವಣ್ಣವರ ಒಂದು ಚಿಂತನೆ ಕುರಿತಾಗಿ ನನಗೆ ಮಾತಾಡಕ್ಕೆ ಸಿಕ್ಕಿದೆ ನನ್ನ ಒಂದು ಭಾಗ್ಯ. ಸೊ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸಿ, ಮತ್ತು ಈ ಒಂದು ಬಸವಣ್ಣವರ ವಿಚಾರಗಳನ್ನ ನಾವು ಮತ್ತೆ ನರಾವಲೋಕನೆ ಮಾಡಿಕೊಳ್ಳುವುದ್ರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿನೊಳಗಾದ್ರೂ ನಾವು ಲಿಂಗಾಯತರಾಗಿರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು